ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಪ್ರಕಾಶ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನೆನ್ನೆ ವ್ಲಾಗ್ನ ಮುಂದಿನ ವಿಡಿಯೋ ಈಗ ಶುರು ಮಾಡ್ತಿದ್ದೀನಿ, ಬನ್ನಿ ನೋಡೋಣ. ನಮ್ಮ ನಾದಿನಿ ಬೆಳಗ್ಗೆನೇ ಎದ್ಬಿಟ್ಟು ಕಾಫಿ ಎಲ್ಲ ಎಲ್ರಿಗೂ ಮಾಡಿಕೊಟ್ರು. ಆಮೇಲೆ ನಾವು ಹೊರಗಡೆ ಬಂದು ವ್ಯೂಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ, ಸೊ ಅದಕ್ಕೆ ಹೊರಗಡೆ ಬಂದುಬಿಟ್ಟು ಒಂದು ಕ್ಲಿಪ್ಸ್ ಹಾಗೆ ತೊಗೊಂಡ್ವಿ ನಾನು ನಮ್ಮ ನಾದಿನಿ ಮಗಳು. ಆಲ್ರೆಡಿ 7 ಗಂಟೆ ಆಗಿತ್ತು ಟೈಮು. ಸೊ ಹೊರಗಡೆ ಎಲ್ಲ ಅವ್ರ ಮನೆ ಮುಂದೆನೇ ತೋಟ ಎಲ್ಲ ಇರೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ನೇಚರ್ ಎಲ್ಲ. ಅದು ನನಗೆ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಎದುರುಗಡೆ ಇರೋದು ಅವ್ರದ್ದೇ ತೋಟ ಎಲ್ಲ. ಮತ್ತು ಅವ್ರಿಗೆ ಅಂತಲೇ ಇದು 2 ಮನೆ ಕಟ್ಟಿದ್ದಾರೆ. ಅವ್ರಿಗೊಂದು, ನಮ್ಮ ನಾದಿನಿ ಅವ್ರಿಗೊಂದು, ಅವ್ರ ಬಾವರ್ಗೊಂದು. ಇದು ಬಂದುಬಿಟ್ಟು ಅಡುಗೆ ಸಿಂಪಲ್ಲಾಗೆ ಒಂದು ಅಡುಗೆ ಮನೆ, ಒಂದು ದೇವ್ರ ಮನೆ, 2 ಬೆಡ್ರೂಮ್ ಥರ ಇರೋದು, ಮತ್ತು ಬಾತ್ರೂಮು ಬಚ್ಚಲ ಮನೆ ಎರಡೂ ಹೊರಗಡೆ ಹಾಕ್ಕೊಂಡಿದ್ದಾರೆ. ಇವರು ಒಳಗಡೆ ಒಳಗಡೆ ಏನು ಕಟ್ಟಿಸ್ಕೊಂಡಿಲ್ಲ. ಅದನ್ನು ನೋಡ್ಕೊಂಬರೋಕ್ಕೆ ಅಂತ ಹೇಳಿಬಿಟ್ಟು ಹೋದ್ವಿ, ಅದನ್ನು ನೋಡಿದ್ವಿ. ಮತ್ತು ಎಮ್ಮೆ ಅಲ್ಲಿರೋದೆಲ್ಲ ಅವ್ರದ್ದೇ. ಮತ್ತು ಈ ಕುರಿಗಳು ಸಹ ಅವರವೇ. ಅಣ್ಣ ಹೋಗಿ ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ಕೊಂಡು ಬರ್ತಾರೆ. ಅದಕ್ಕೆ ಇದೆಲ್ಲ ಅಟ್ಟಿ ಎಲ್ಲ ಕಸ ಹೊಡಿತಾ ಇದ್ದಾರೆ 3 ಜನ ಸೇರಿಕೊಂಡು. ನಮ್ಮ ನಾದಿನಿ, ಅವ್ರ ಭಾವ ಮತ್ತು ಅವ್ರ ಅಕ್ಕ 3 ಜನ ಸೇರಿಕೊಂಡು ಕ್ಲೀನ್ ಮಾಡ್ತಾರೆ. ಇಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ಅದೆಲ್ಲ ಹಾಗೆ ಒಂಥರ ಗಟ್ಟಿಯಾಗುತ್ತೆ. ತಿರ್ಗಾ ಅದು ರಾತ್ರಿ ಬಂದ್ಬಿಟ್ಟು ಮಲ್ಕೊಳಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಡೈಲಿ ಕ್ಲೀನ್ ಮಾಡ್ತಿರ್ತಾರೆ. ನಮಗಂತೂ ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ. ಇಲ್ಲಿಗೋದ್ರೆ ಮಾತ್ರ ಒಂದು ವಾರ ಇಲ್ದೇ ಬರೋದೇ ಇಲ್ಲ. ಆದರೂ ಇವತ್ತು ಬೇಗ ಹೊರಟಿದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು. ಮನೆ ಮುಂದೆನೇ ಈ ಥರ ತೊಟ್ಟಿ ಎಲ್ಲ ಕಟ್ಕೊಂಡಿದ್ದಾರೆ ನೀರಿಗೆ ಅಂತ. ಇದು ಕೋಳಿ ಸಾಕಿದ್ದಾರೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಗೂಡು ಮಾಡಿದ್ದಾರೆ. ಇದು ಮನೆ ಮುಂದೆನೇ ಇರೋದು ಹಲಸಿನ ಮರ, ತುಂಬ ಟೇಸ್ಟ್ ಇರುತ್ತೆ. ಇನ್ನೊಂದು ಸ್ವಲ್ಪ ಆಲ್ರೆಡಿ ಬಂದಿದೆ, ಆದರೆ ಇನ್ನೂ ಕಾಯಿ ಅದು. ಇದು ಕೊತ್ತಳ್ಸಿನ್ಕಾಯಿ ಅಂತ ನಾವು ತೊಗೊಂಡು ಬಂದ್ವಿ 2 ಕಿತ್ಕೊಂಡು. ಅಲ್ಲೇ ಒಂದು ರೋಸ್ ಗಿಡ ಹಾಕಿದ್ದಾರೆ. ಮತ್ತು ಇದು ಅಗಸೆಕಾಯಿ ಚೆನ್ನಾಗಿರುತ್ತೆ ಟೇಸ್ಟ್. ಬಸ್ಸಾರು ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊತಾ ಇದ್ದೀವಿ ನಾವು, ನಮ್ಮ ಅಕ್ಕನ ಮಗಳವರು. ಇದು ನಮ್ಮ ಅತ್ತೆ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ. ಅವರು ಚಿಕ್ಕಟೆಕಾಯಿ ಎಲ್ಲ ಬಿಡಿಸ್ಕೊಂಡ್ರು. ಇದು ನಮ್ಮ ನಾದಿನಿ ಮಗಳು ಹೇಮಾ ಅಂತ. ಅವಳು ಚೊಪ್ಲಿಲೆಲ್ಲ ಮಣ್ಣು ಕಚ್ಕೊಂಡಿದ್ರೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಟ್ಲು. ಆಮೇಲೆ ಮೆಣಸಿನ್ಕಾಯಿ ಇತ್ತು, ಅದನ್ನೊಂದು ಸ್ವಲ್ಪ ಬಿಡಿಸ್ಕೊಂಡ್ವಿ, ನಮಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಹಾಗೆ ಸೊಪ್ಪಿದೆ ಅಂತ ಹೇಳ್ಬಿಟ್ಟು ಮುಂದಿಂದು ರಾಗಿ ಬೆಲ್ಲ ಹಾಕಿದ್ದಾರೆ. ಆ ಕಡೆ ಇದು ಕ್ರಾಸ್ ಮಾಡಿ, ಅಂದರೆ ಈ ಕಡೆಯಿಂದನೇ ಹೋಗಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದ್ಬಿಟ್ಟು ಇದ್ರ ತುಂಬ ಒಂದಷ್ಟು ಸೊಪ್ಪೇ ಇದೆ. ಒಂದು 3 ಥರದ ಸೊಪ್ಪು ಹಾಕಿದ್ದಾರೆ. ಅದನ್ನು ನಾನು ನಮ್ಮ ಅತ್ತೆ ಹೇಮಾ ಎಲ್ಲ ಕಿತ್ಕೊತಾ ಇದ್ವಿ. ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ರು, ಇದು ತುಂಬ ಚೆನ್ನಾಗಿದೆ ರೀ ವ್ಯೂವ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೇ 2 ಮಿನಿ ವ್ಲಾಗ್ ಥರ ಇದನ್ನು ಮಾಡಿಕೊಂಡ್ರು, ಶಾರ್ಟ್ಸ್ ವಿಡಿಯೋ ಥರ. ನಮ್ಮ ಮನೆಯವರು, ನನ್ನ ಮಗ ಎಲ್ಲರೂ ಅದು ಅಪ್ಲೋಡ್ ಆಗಿದೆ, ನೋಡಿ ಒಂದ್ಸಲ. ಆಮೇಲೆ ಎಳ್ನೀರು, ನಮ್ಮ ನಾದಿನಿ ಮಗ ಬಂದುಬಿಟ್ಟು ಅತ್ತೆ ಬನ್ನಿರಿ ಎಳ್ನೀರು ಚೆನ್ನಾಗಿರುತ್ತೆ ಈ ಮರದಲ್ಲಿ ಅಂತ ಹೇಳ್ಬಿಟ್ಟು ಅವನೇ ಇದನ್ನು ಜೆಂಗೆ ತೊಗೊಂಡು ಬಂದುಬಿಟ್ಟು ಎಳ್ನೀರನ್ನೆಲ್ಲ ಕೀಳ್ತಾ ಇದ್ದಾನೆ. ಅವನೇ ಯಾವಾಗಲೂ ಅಷ್ಟೇ, ಹೋದಾಗೆಲ್ಲ ಅವನೇ ಕಿತ್ತು ನಮಗೆ ಕೊಡ್ತಾನೆ. ಇದು ನೋಡಿ ಸೊಪ್ಪೆಲ್ಲ ಎಷ್ಟೊಂದಾಗಿದೆ. ನಮ್ಮ ಒಂದು 5-6 ಮನೆ ಕೊಟ್ಟರು ಅದು ಇದಾಗಲ್ಲ, ಆ ಥರ ಅಷ್ಟೊಂದು ಸಿಕ್ತು. ಸರಿ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಎಲ್ಲ ನಮಗೂ ಯೂಸ್ ಮಾಡೋಕ್ಕೆ ಬೇಕಿತ್ತು, ಅವನು ಕೀಳ್ತಾ ಇದ್ದ. ಅದಕ್ಕೆ ಇದನ್ನೆಲ್ಲ ಚೀಲಕ್ಕೆ ಹಾಕೋಣ, ತುಂಬ್ಕೊಳ್ಳೋಣ, ಬೇಗ ಟೈಮ್ ಆಗುತ್ತೆ, ನಾವು ಹೊರಡಬೇಕು ಅಂತ ಹೇಳ್ಬಿಟ್ಟು ಚೀಲಕ್ಕೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಸೇರ್ಕೊಂಡು ಹಾಕೊತಾ ಇದ್ದೀವಿ. ನಮ್ಮ ಅತ್ತೆ ನೋಡ್ತಿದ್ದಾರೆ ನಿಂತ್ಕೊಂಡು. ಸರಿ ಅಂತ ಹೇಳ್ಬಿಟ್ಟು ಎಳ್ನೀರು ಕಿತ್ತ, ಅವನು ತೆಂಗಿನಕಾಯಿ ಜೊತೆಗೆ ಎಳ್ನೀರು ಕಿತ್ಕೊಟ್ಟ. ಅದನ್ನು ಬನ್ನಿರಿ ನಾನೇ ಕಿತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವ್ರು ಕೆತ್ತೀನಿ ಅಂದರು. ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಯಾವಾಗಲೂ ಹೋದಾಗೆಲ್ಲ ಪಾಪ ಅವನೇ ನಮಗೆ ಎಳ್ನೀರೆಲ್ಲ ಕಿತ್ಕೊಡ್ತಾನೆ. ತುಂಬ ಟೇಸ್ಟ್ ಇರುತ್ತೆ ಅದು. ಬೆಳಗ್ಗೆನೇ ಈ ಥರ ಎಲ್ಲಿ ಸಿಗುತ್ತೆ ಎಳ್ನೀರು? ಅದು ಸಿಟಿಲಂತೂ ಸಿಗೋದೇ ಇಲ್ಲ, ಟೇಸ್ಟೇ ಇರೋಲ್ಲ. ಒಂದೊಂದು ಸಲ ಸಿಗುತ್ತೆ, ಸಿಗಲ್ಲ ಅಂತ ಹೇಳಲ್ಲ, ಆದರೆ ಇಷ್ಟೊಂದು ಟೇಸ್ಟ್ ಇರೋಲ್ಲ. ಹಂಗಾಗಿ ನಾವು ಹೋದಾಗೆಲ್ಲ ಮಿಸ್ ಮಾಡೋದೇ ಇಲ್ಲ. ಅಲ್ಲಿ ಎಳ್ನೀರು ಕುಡಿದಲ್ಲೇ ನಾವು ಮನೆಗೆ ಬರೋದೇ ಇಲ್ಲ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಹೊಸದಾಗಿ ಓಪನ್ ಮಾಡಿದ್ದೀವಿ, ಪ್ಲೀಸ್ ಸರ್ಪ್ರೈಸ್ ಮಕ್ಕಳಿಗೆ. ಇದು ನೋಡಿ, ನಮ್ಮ ಮಗನೇ ಇಷ್ಟಪಟ್ಬಿಟ್ಟು ಅಮ್ಮ ನಾನು ಎಲ್ಲರಿಗೂ ಹೇಳ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಅವನೇ ವಿಡಿಯೋ ಎಲ್ಲ ನಾವು ಮಾಡಿದ್ವಿ, ಅವನು ಹೇಳ್ದ. ಆಮೇಲೆ ಈ ಥರ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ಥರ ಆಡ್ತಿದ್ವಿ. ಅದಕ್ಕೆ ನೋಡಪ್ಪ ಹಿಂಗೆ ಹಿಂಗೆ ಎಳ್ಕೊಂಡು ಹೋಗೋ ಥರ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ನು ಕೂತ್ಕೊಂಡಮ್ಮ ನೀನು ಹೇಳಿಯಮ್ಮ ಅಂತ ಹೇಳ್ಬಿಟ್ಟು ಹೇಳಿಸ್ಕೊತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ದೂರ ಆಟ ಆಡಿದ್ವಿ ಅವನ ಜೊತೆಲಿ.
ಆಮೇಲೆ ಎಳ್ನೀರು ಅವ್ನು ಕೆತ್ಕೊಟ್ಟ, ಕುಡಿತಾ ಇದ್ದೀವಿ ಎಲ್ರೂ. ತೆಂಗಿನಕಾಯಿ ಎಳ್ನೀರೆಲ್ಲ ಚೆನ್ನಾಗಿತ್ತು. ಎಲ್ಲರೂ ಎರಡೆರಡು ಎಳ್ನೀರು ಕುಡಿದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅದು ನಮ್ಮ ಹಿಂದೆ ಕಾಣ್ತಿರೋದು ತೋಟ ಕೂಡ ನಮ್ಮ ನಾನಿ ಅವ್ರದ್ದೇ. ಎಲೆ ಬಳ್ಳಿ ಎಲ್ಲ ಇದೆ, ಮತ್ತು ಅಡಿಕೆ ಗಿಡನೂ ಎಲ್ಲ ಇದೆ. ನಾವಿಲ್ಲಿಂದ ಬರಬೇಕಾದ್ರೆ ಯಾವಾಗಲೂ ಒಂದು 2-3 ಕಟ್ಟು ಎಲೆ ತೊಗೊಂಡು ಬರ್ತೀವಿ. ಅದನ್ನು ಕಿತ್ಕೊಂಡು ಬಂದಿದ್ದೀವಿ. ನಮ್ಮ ಅತ್ತೆ ನೋಡಿ ನೀವು ಕುಡೀರಿ ಅಂದರೆ ಇಲ್ಲ, ನಾನು ಯಾವಾಗಲೂ ಡೈಲಿ ಕುಡಿತಾ ಇರ್ತೀನಿ, ಇಲ್ಲಿಗೆ ಬಂದಾಗೆಲ್ಲ ಅಲ್ಲೇ ಯಾವಾಗಲೂ ಹೋಗಿ ಇರ್ತಾರೆ. ನಾವು ಕುಡಿತೀವಿ, ನೀವು ಕುಡೀರಿ ಅಂತ ಹೇಳ್ತಾನೆ ಇದ್ದಾರೆ. ಕೂತ್ಕೊಳ್ರಿ ಅಂದರೂ ಕೂತ್ಕೊಳ್ಳೋಂಗಿಲ್ಲ ಅವರು. ಅದು ನಮ್ಮತ್ತೆಗೆ ನಾವು ಹೋದರೆ ತುಂಬ ಖುಷಿ ಆಗುತ್ತೆ. ಮಗ ಅಂದರೆ ಅವ್ರಿಗೆ ತುಂಬ ಪ್ರಾಣ. ಇದು ನೋಡಿ ಬ್ಯಾಲ್ದ ಹಣ್ಣಿಂದು ಗಿಡ ಅವ್ರ ಮನೆ ಮುಂದೆನೇ ಇದೆ. ಅದು ಒಂದು ಸ್ವಲ್ಪ ತೊಗೊಂಡು ಬಂದ್ವಿ. ಇದು ನಮ್ಮ ನಾದಿನಿ ಮಗಳು. ಅದು ಮೇಕೆ ಹೊಡ್ಕೊಂಡು ಹೋಗ್ತಾರೆ, ಮತ್ತು ಮರಿಗೆ ಹಾಲಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರೆದ್ಬಿಟ್ಟು ಬಾಟ್ಲಿಗೆ ಇಟ್ಕೊತಿದ್ದಾಳೆ. ಆಮೇಲೆ ಕುಡಿಸೋಣ ಅಂತ ಇಟ್ಕೊಂಡ್ರೆ ನನ್ನ ಮಗ ಇಲ್ಲ, ನಾನು ಈಗಲೇ ಕುಡಿಸ್ಲೇಬೇಕಮ್ಮ, ನಾನೇ ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಕುಡಿಸ್ತಾ ಇದ್ದಾನೆ. ಇವ್ನಿಗೆ ಈ ಥರ ಯಾವಾಗಲೂ ಹೋದಾಗೆಲ್ಲ ಅವಕ್ಕೆಲ್ಲ ಅವನು ಒಂದು ಪರಕೆ ಸಿಕ್ಕಿದ್ರೆ ಕಸ ಹೊಡಿಯೋದು, ಅವನ್ನೆಲ್ಲ ಹಟ್ಕೊಂಡು ಹೋಗೋದು, ಕುರಿನೆಲ್ಲ ಆ ಥರ ಎಲ್ಲ ಮಾಡ್ತಾನೆ ಇರ್ತಾನೆ. ಯಾರಿಗೂ ಮುಟ್ಟಿಸ್ತಿಲ್ಲ, ನಾನೇ ಮಾಡ್ತೀನಿ, ನಾನೇ ಕುಡಿಸ್ತೀನಿ ಅಂತ ಹೇಳಿ ಕುಡಿಸ್ತಾ. ಸರಿ ಅಣ್ಣ ಟೈಮ್ ಆಯ್ತು, ಆಗಲೇ 9:30 10 ಗಂಟೆಗೆಲ್ಲ ಹೋಗ್ತಾರೆ. ಈಗ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಬೇಗ ಮೇಯಿಸ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮ್ ಮೇಯ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಬೇಗ ಹೊಡ್ಕೊಂಡೋದ್ರು. ಸರಿ ಅಂತೇಳಿ ನಮಗೆ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ದಾರೆ, ನನಗೂ ನನ್ನ ಮಗಂಗೆ ಇಬ್ರಿಗೂ. ಇರ್ರಿ ಅಂತ ಹೇಳಿದ್ರು. ಇಲ್ಲ ನಾವು ಹೊರಡ್ತೀವಿ, ಅವನು ಸ್ಕೂಲ್ ಬೇರೆ 2 ದಿನ ರಜೆ ಆಯಿತು ಅಂತೇಳಿ ರಜೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೆ. ನನ್ನ ಮಗಂಗೆ ಆಯ್ತಪ್ಪ ಹುಷಾರಾಗಿ ಹೋಗಿ ಅಂತ ಹೇಳ್ಬಿಟ್ಟು ಹೋದರು. ಸರಿ ಅಂತೇಳಿ ಟೈಮ್ ಆಗಿತ್ತು ಆಲ್ರೆಡಿ. ಮತ್ತು ಇನ್ನೂ ಸ್ವಲ್ಪ ಮಟನ್ ಸಾರೆಲ್ಲ ಇತ್ತು, ತಲೆದೆಲ್ಲ ಸಾಂಬಾರು ಮಾಡಿದರು. ನಮ್ಮ ಅತ್ತೆ ನಮ್ಮ ಮನೆಯವರಿಬ್ಬರು ಊಟ ಮಾಡಿದ್ರು. ನಾನೇನು ಚಿಕನ್ನು ಮಟನ್ ಏನು ತಿನ್ನೋದಿಲ್ಲ. ಇದು ನಮ್ಮ ನಾದಿನಿ ಮಕ್ಕಳು ಆಟ ಆಡ್ತಿದ್ರು. ಸರಿ ಅಂತೇಳಿ ಲಗೇಜೆಲ್ಲ ನಮ್ಮ ಮನೆಯವರು ಗಾಡೀಲೆಲ್ಲ ಜೋಡಿಸಿದ್ರು. ಇವರು ಟ್ರಾನ್ಸ್ಪೋರ್ಟಲ್ಲಿ ಲೈನಲ್ಲಿ ವರ್ಕ್ ಮಾಡೋದು. ಇವರಿಬ್ಬರು ನನ್ನ ನಾದಿನಿಯವರು, ರಾಧಾ ಕವಿತಾ ಅಂತೇಳಿ. ಇವರು ಮತ್ತೆ ಬೇಡ ಅಂದರು. ಇಲ್ಲ ಟೀ ಕುಡೀರಿ ಅಂತ ಹೇಳ್ತಾರೆ. ಹಾಲೆಲ್ಲ ಇವರು 4 ಎಮ್ಮೆ ಇದೆ, 4 ಎಮ್ಮೆನೂ ಕರೆಯುತ್ತೆ. ಸರಿ ಅಂತೇಳಿ ಟೀ ಕುಡಿದ್ಬಿಟ್ಟು ಹೊರಟ್ವಿ. ಅವರು ಎಲ್ಲರೂ ನಮ್ಮನ್ನು ಹೋಗೋದಕ್ಕೆ ಬಾಯ್ ಮಾಡ್ಕೊಂಡು ಪಾಪ ಅಲ್ಲೇ ನಿಂತ್ಕೊಂಡಿದ್ರು ನಾವು ಹೋಗೋ ಗಂಟ. ಸರಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆಲ್ಲ ಹೇಳ್ಬಿಟ್ಟು ಹೋಗ್ತೀವಿ, ತಿರ್ಗಾ ಬಿಸಿಲಾಗುತ್ತೆ, ಮತ್ತು ನಮ್ಮ ಮನೆಯವ್ರಿಗೆ ಬೇರೆ ಡ್ಯೂಟಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾ ರೋಡಲ್ಲಿ ತುಂಬ ಬಿಸಿಲಿರೋದ್ರಿಂದ ನನ್ನ ಮಗ ಏನಾದರೂ ಜ್ಯೂಸು ಹಣ್ಣು ಕೊಡ್ಸಪ್ಪ ಅಂತ ಹೇಳ್ದ. ಅದಕ್ಕೆ ಅವರಪ್ಪ ಹೋಗ್ಬಿಟ್ಟು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದು ಕೊಟ್ಟರು, ತಿನ್ಕೊಂಡು ಬಂದ್ವಿ. ನೋಡಿ ಇಷ್ಟೊಂದು ತರಕಾರಿ ಅಲ್ಲಿಂದನೇ ಎಲ್ಲ ತೊಗೊಂಡು ಬಂದಿರೋದು. ಚಿಟ್ಟೆಕಾಯಿ, ನಿಂಬೆಹಣ್ಣು, ಆಮೇಲೆ ಸೊಪ್ಪು, ನುಗ್ಗೆಕಾಯಿ, ಹಾಲು, ಮತ್ತು ಮೆಣಸಿನ್ಕಾಯಿ, ಕೊತ್ತಳ್ಸಿನ್ಕಾಯಿ, ಬೆಣ್ಣೆ, ತೆಂಗಿನಕಾಯಿ, ಮೆಣಸಿನ್ಕಾಯಿ ಎಲ್ಲ ಅಲ್ಲಿಂದ ತೊಗೊಂಡು ಬಂದಿರೋದೇ ಆಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ.